ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಬಳಿಕ ಜಿಟಿ ದೇವೇಗೌಡರು ಈ ರೀತಿ ಜಿಟಿ ಪಾಲಿಟಿಕ್ಸ್ ಯಾಕೆ ಪ್ರಾರಂಭ ಮಾಡಿದ್ರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಆ ಕುತೂಹಲಕ್ಕೆ ಉತ್ತರವಾಗಿ ಮುನ್ನಿಲ್ತಾ ಇರೋ ಸಂಗತಿ ಜೆಡಿಎಸ್ ಅನ್ನ ಕೈ ಬಿಟ್ಟು ಕೈಪಾಳಿಯದ ಜೊತೆಯಲ್ಲಿ ಕೈ ಸೇರಿಸೋ ಪ್ರಯತ್ನಕ್ಕೇನಾದರೂ ಮುಂದಾಗ್ತಿದ್ದಾರಾ ಜಿಟಿ ದೇವೇಗೌಡರು ಅನ್ನೋ ಅನುಮಾನ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಬಾಗಿಲು ತಟ್ಟುತ್ತಾರಾ ಜೆಡಿಎಸ್ ಶಾಸಕ? ತೆನೆ ಹೊರೆ ಇಳಿಸುತ್ತಾರಾ ಶಾಸಕ ಜಿಟಿ ದೇವೇಗೌಡ? ಬೈ ಎಲೆಕ್ಷನ್ ಅಲ್ಲಿ ತನ್ನ ಭದ್ರಕೋಟೆಯಾಗಿದ್ದ ಚನ್ನಪಟ್ಟಣದಲ್ಲೇ ಜೆಡಿಎಸ್ ಹೀನಾಯವಾಗಿ ಮುಗ್ಗರಿಸಿದೆ. ಕುಮಾರಸ್ವಾಮಿ ಮಗ ನಿಖಿಲ್ ಸತತ 3ನೇ ಸೋಲು ಕಂಡಿದ್ದಾರೆ. ಸೋಲಿನ ನೋವಲ್ಲಿರುವ ಜೆಡಿಎಸ್ ನಲ್ಲಿ ಈಗ ಮಾತಿನ ಮಲ್ಲ ಯುದ್ಧ ಶುರುವಾಗಿದೆ. ಈಗ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ತೆನ್ನೆ ಹೊರೆಯನ್ನ ಇಳಿಸಿ ಕಾಂಗ್ರೆಸ್ಗೆ ಹಿಡಿತಾರ ಅನ್ನೋ ಗುಮಾನಿ ಎದ್ದಿದೆ. ಜಿಟಿಡಿ ಸಿಡಿಮಿಡಿ 1 ಮತದಾರ ಬಾವಿಗೆ ಬೀಳುವಂದ್ರು ಬೀಳ್ತೀನಿ. ಯಾವತ್ತೂ ನನಗೆ ಸೋಲನ್ನು ನನ್ನ ಕ್ಷೇತ್ರ ಜನ ಕೊಟ್ಟಿಲ್ಲ. ಆದ್ದರಿಂದ ಅವ್ರು ಹೇಳ್ದಂಗೆ ಅವರೇ ಹೈಕಮಾಂಡು, ಅವರೇ ನನ್ನ ಎಲ್ಲ ಗುರುಗಳು ಮತದಾರರು. ಕ್ಷೇತ್ರದ ಮತದಾರ ಹೇಳಿದ್ರೆ ಹೋಗಿ ರೆಡಿ ಇದ್ದೀರ? ಹಾಗಾದರೆ ಮತದಾರರು ಅವ್ರು ತೀರ್ಮಾನ ತಗೊಂಡು ಬಾವಿ ಬೀಳು ಅಂದರೂ ಬೀಳ್ತೀನಿ. ಜಿಟಿಡಿ ಸಿಡಿಮಿಡಿ 2 HDKಗೆ ನಾನ್ ಸೈಡ್ ಹೊಡಿತೀನಿ ಅಂತ ಭಯ. ನನ್ನ ಸಂಘಟನೆನೂ ಗೊತ್ತು, ನನ್ನ ಶಕ್ತಿನೂ ಗೊತ್ತು. ನಾನು ಎಲ್ಲಿ ಸೈಡ್ ಹೊಡ್ಬಿಡ್ತೀನೋ ಅಂತ ಅವ್ರಿಗೆ. ನಾನು ಸೈಡ್ ಹೊಡೆಯೋನಲ್ಲ. ಅವನು ಯಾರೇ ಬಂದು ಜನವೆಲ್ಲ ಹೇಳಿದರು ಇವ್ರ ಕುಟುಂಬಕ್ಕೆ, ದೇವೇಗೌಡರ ಕುಟುಂಬಕ್ಕೆ ಸೈಡ್ ಹೊಡಿಬೇಕು ಅಂತ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ. ಒಂದು ದಿವಸ ನನ್ನ ಮನ್ಸಿಗೆ ಬರಲ್ಲ, ಬಂದಿಲ್ಲ. ಆದರೆ ಅವ್ರಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಅನ್ನೋದು ಬಂದಿಲ್ಲ. ಒಳಗಡೆ ಯಾಕೆ ದ್ವೇಷ ಬೆಳೀತು ಅನ್ನೋದು ಗೊತ್ತಿಲ್ಲ. ಯಾರು ಅದಕ್ಕೆ ಪುಷ್ಟಿ ನೀರು ಎರೆದ್ರು, ಆ ದ್ವೇಷ ಬೆಳಿಲಿಕ್ಕೆ ಯಾರ್ಯಾರು ನೀರು ಎರ್ಕೊಂಡ್ಬಂದ್ರು ಅದು ಗೊತ್ತಿಲ್ಲ. ಜಿಟಿಡಿ ಸಿಡಿಮಿಡಿ 3 ದೊಡ್ಡವರು ನನ್ನ ಜೊತೆ ಮಾತಾಡಿಲ್ಲ. ದೊಡ್ಡವರು ಈ ಸರಿ ಯಾಕೆ ಗೊತ್ತಿಲ್ಲ, ನನಗೆ ಮಾತಾಡಲಿಲ್ಲ. ಮೈಸೂರು ಬಂದು ಮದುವೆಗೆ ಬಂದರು, ಸಾರಾಮೈ ತೋಟಕ್ಕೂ ಹೋಗವ್ರೆ, ನನಗೆ ಫೋನ್ ಮಾಡಿಲ್ಲ. ಒಬ್ಬರು ನಿಜವಾಗಲೂ ಕರೆದಿಲ್ಲ, ಪಕ್ಷದ ಮುಖಂಡರು ಕರೀಲಿಲ್ಲ. ಯಾರಾದರೂ ಸರಿ, ನನಗೆ ಅರ್ಥ ಆಗ್ತಿಲ್ಲ. ಈ ಥರ ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲಿ. ಯಾರು ಮುಖಂಡರು ಕರಿಬೇಕು, ಯಾರು ಒಬ್ಬರು ಫ್ಯಾಮಿಲಿ ಚುನಾವಣೆ ನಿಂತ ಮೇಲೆ ವೈರಿಗಳ ಮನೆಗೂ ಹೋಗ್ತಾರೆ. ಜಿಟಿಡಿ ಸಿಡಿಮಿಡಿ 4 ನನಗೆ ವಯಸ್ಸಾಗಿದೆ ಅಂತ ತಾತ್ಸಾರ. ಅನಿತಾ ಕುಮಾರಸ್ವಾಮಿಯವರೇ ಆಗಲಿ, HD ಕುಮಾರಸ್ವಾಮಿಯವರಾಗಲಿ, HD ದೇವೇಗೌಡರಾಗಲಿ, ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ, ಬಂದೂ ಕರೀಲಿಲ್ಲ. ಈಗ ಅವ್ರು ಯಾವತ್ತೂ ಕೂಡ ಯುವಕರು ಅಂದರೆ ಇಷ್ಟ, ವಯಸ್ಸಾದವ್ರ ಬಗ್ಗೆ ಸ್ವಲ್ಪ ತಾತ್ಸಾರ. ಜಿಟಿಡಿ ಸಿಡಿಮಿಡಿ 5 ನನ್ನ ಸಿದ್ದರಾಮಯ್ಯನ ಬಳಸಿಕೊಂಡ್ರು. ಪಕ್ಷದ ಸಂಘಟನೆ HD ದೇವೇಗೌಡರು ಗೊತ್ತು ಚೆನ್ನಾಗಿ. ಅದಕ್ಕೆ ನನ್ನನ್ನು ಸಿದ್ದರಾಮಯ್ಯನವ್ರನ್ನೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಈ ಪಕ್ಷವನ್ನು ತಳ ಹಂತದಿಂದ ಕಟ್ಟಿದ್ವಿ 25 ವರ್ಷ. ಅವ್ರು ಹೋದ್ಮೇಲೂ ನಾನು ದೇವೇಗೌಡರ ಜೊತೆ ಉಳ್ಕೊಂಡು ಈ ಪಕ್ಷ ಕಟ್ಟಿದ್ದೀನಿ. ಈ ಪಕ್ಷವನ್ನು ಶಕ್ತಿಯುತವಾಗಿ ದೇವೇಗೌಡರು ಕಟ್ಟಿದ್ದಂಥ ಪಕ್ಷವನ್ನು ನಾನು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾವು ಕಟ್ತೀವಿ ಅಂತ ಭಾಷಣ ಹೊಡಿತಾರಲ್ಲ, ಅವ್ರು ಕಟ್ಟಿ ತೋರಿಸ್ಬೇಕು. ಜಿಟಿಡಿ ಸಿಡಿಮಿಡಿ 6 ನಿಖಿಲ್ಗೆ ಟಿಕೆಟ್ ಕೊಡಬಾರ್ದಿತ್ತು. ನನಗೆ ಹೇಳಿದ್ದಾರೆ ಅವರು, ಆದರೂ ನಿಖಿಲ್ನೇ ಹಾಕಿದ್ರು. ಯಾರೊಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು, ಸೋಲೋದು ಗೆಲ್ಲೋದು ಬೇರೆ. ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ, ಹಾಕಿದ್ರು. ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು. ಯೋಗೇಶ್ವರ ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ. ಯೋಗೇಶ್ವರ್ಗಾರು ಕೊಡ್ಬೋದಿತ್ತು. ಹೇಳಿದ್ರಲ್ಲ, ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿರುವ ಮಾತು ಪಕ್ಷದಲ್ಲಿ ಏನೂ ಸರಿ ಇಲ್ಲ ಅನ್ನೋ ಅನುಮಾನ ಎದ್ದಿದ್ದು ಕಾಂಗ್ರೆಸ್ಗೆ ಸೇರ್ತಾರ ಅನ್ನೋ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಗುಸುಗುಸು ಜೋರಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೇನೆ. ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ.
ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೇನೆ. ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ JDSನ ಉತ್ತರಾಧಿಕಾರಿ ಅಂತ ಹೇಳಿ ಬಿಂಬಿತವಾಗ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು JDS ಪಕ್ಷದ ಒಳಗಿದ್ದಂತಹ ಕಲಹವನ್ನ ಇದೀಗ ಬಹಿರಂಗಪಡಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕುಮಾರಸ್ವಾಮಿ ಅವರೇ ಕಾರಣ ಅನ್ನೋ ಅರ್ಥದಲ್ಲಿ GT ದೇವೇಗೌಡರು ಮಾತನಾಡಿದ್ದಾರೆ. ಪಕ್ಷದ ಒಳಗಿದ್ದ ಅನೇಕರು ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣವಾದರು ಅಂತ ಹೇಳಿ ಮಾತನಾಡಿರೋದು JDS ಪಕ್ಷದ ಒಳಗೆ ಸಂಚಲನಕ್ಕೆ ಕಾರಣವಾಗಿದೆ. ದೇವಚಾರವನ್ನ ಮಾತನಾಡೋ ಸಂದರ್ಭದಲ್ಲಿ GT ದೇವೇಗೌಡರು ಸಾರಾ ಮಹೇಶ್ ಅವರ ಕುರಿತಾಗಿಯೂ ಮಾತನಾಡಿದ್ರು. ಸಾರಾ ಮಹೇಶ್ ಅವರ ಮಾತು ಕುಮಾರಸ್ವಾಮಿ ಅವರ ಬಳಿಯಲ್ಲಿ ನಡೆಯುತ್ತೆ ಅನ್ನೋ ಮಾತನಾಡಿದ್ರು. ಇದರಿಂದ ಕೆರಳಿ ಕೆಂಡವಾಗಿರುವ ಸಾರಾ ಮಹೇಶ್ ಅವರು ಇದೀಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಸಾರಾ ಮಹೇಶ್ ಅವರ ಮಾತು ನಡೆಯುತ್ತೆ ಅನ್ನೋ GT ದೇವೇಗೌಡರ ಹೇಳಿಕೆಯ ನಂತರದಲ್ಲಿ ಸಾರಾ ಮಹೇಶ್ ಸವಾಲ್ ಹಾಕಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.